ಇಂಪಾರ್ಟೆಂಟ್ ವಿಡಿಯೋನಾ? ಏನು ವಿಡಿಯೋ? ಯಾರು ವಿಡಿಯೋ? ಅದು 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 ಅಭಿ, ನಂದು ನಿಂದು ವಿಡಿಯೋ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗಿದೆ. ಒಂಥರ ಮಗು ಥರ. ಫೈನ್, ಒಂದು ಕೆಲಸ ಮಾಡು, ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡು, ಎಲ್ಲೋ ಇಟ್ಟಿರ್ತೀಯ ಗೊತ್ತಾಗುತ್ತೆ. ಓಕೆ? ಸರಿ ಅಭಿ, ನಾನು ಅದನ್ನು ನೋಡ್ತೀನಿ. ಸಾರಿ, ನನ್ನ ಟೆನ್ಷನ್ನ ನಿನ್ನ ಮೇಲೆ ಹಾಕ್ಬಿಟ್ಟೆ. ಇರು, ನಾನು ನಿನಗೆ ಬೇರೆ ಮಿಲ್ಕ್ ಶೇಕ್ ಮಾಡ್ಕೊಂಬರ್ತೀನಿ. ಓ ಹೌದಲ್ಲ, ಸಾರಿ, ಫೋನ್ ಬಂತು ಅಂತ ಹೋದೆ, ನಾನು ಕುಡಿಲೇ ಇಲ್ಲ. ಅದಕ್ಕೆ ಹೇಳ್ತಿರೋದು ಬೇರೆ ಮಾಡ್ಕೊಂಡು ಬರ್ತೀನಿ ಅಂತ. ನನಗೆ ಅದೇ ಮಿಲ್ಕ್ ಶೇಕ್ ಬೇಕು. ಪ್ರೀತಿ ಬೇರೆ ಬರ್ಸಿದ್ದೀನಿ ಅಂತ ಹೇಳ್ತೀಯ, ಅದು ಹಾಳಾಗಲ್ಲ, ಹಾಗೆ ಇರುತ್ತೆ. ನನಗೆ ಅದನ್ನೇ ಕೊಡು. ಸರಿ ಅಭಿ, ಈಗಲೇ ತರ್ತೀನಿ. ಚೇಚಿ ಸರ್ ಸಮಯಕ್ಕೆ ಸರಿಯಾಗಿ ಬಂದರು. ಇಲ್ಲ ಅಂದಿದ್ದಿದ್ರೆ ಆ ಪ್ರಾರ್ಥನಾ ನನಗೆ ಹೆಂಗೆ ರುಬ್ಬಾಗ್ತಿದ್ಲು ಗೊತ್ತಿಲ್ಲ. ಗುಳ್ಳೆ ನರಿಗಳು ಸ್ಮೂತ್ ಆಗಿರೋ ಪ್ರಾಣಿಗಳು ಕಂಡ್ರೆ ಸಾಕು, ತಿಂದು ತೇಗ್ತವೆ. ಪವರ್ಫುಲ್ ಆಗಿರೋ ಪ್ರಾಣಿಗಳು ಬಂದರೆ ತಲೆ ಬಗ್ಗಿಸ್ಕೊಂಡು ಓಡಾಡ್ತವೆ. ಆದರೆ ಎಷ್ಟೇ ಗಟ್ಟಿಯಾಗಿರೋ ಪ್ರಾಣಿ ಒಂಟಿಯಾಗಿ ಸಿಕ್ಕರೆ ಈ ಗುಳ್ಳೆ ನರಿಗಳು ಸುಮ್ಮನೆ ಬಿಡಲ್ಲ. ಅದೇ ರೀತಿ ಪ್ರಾರ್ಥನಾ. ಏಜೆ ಸರ್ ಸರಿಯಾದ ಟೈಮಿಗೆ ಬಂದು ಹೋಗು ಅಂತ ಕಳಿಸಿದ್ರು. ಇಲ್ಲ ಅಂದಿದ್ದಿದ್ರೆ ಪ್ರಾರ್ಥನಾ ಆ ಗುಳ್ಳೆ ನರಿ ಬುದ್ಧಿನ ತೋರಿಸೇ ಬಿಡ್ತಿದ್ಲು. ಅಬ್ಬಾ, ಏನೇ ಆಗಲಿ ಅಜ್ಜಿ ಎಂಥ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂದರೆ ಆ ಪ್ರಾರ್ಥನಾ ಉಟ್ಕೊಂಡು ಸಾಯ್ಬೇಕು. ಮೊಬೈಲ್ ಹೆಂಗೂ ಅವಳ ಕೈಗೆ ಸಿಗಲ್ಲ, ಅವಳು ಅಂದ್ಕೊಂಡಿದ್ದನ್ನ ಮಾಡೋಕ್ಕೂ ಆಗಲ್ಲ. ಅಜ್ಜಿ, ಯು ಆರ್ ದಿ ಗ್ರೇಟ್. ಲವ್ ಯು ಅಜ್ಜಿ. ಏನೋ ಮೆಡಿಸಿನ್ ಇದ್ದಂಗೆ ಇದೆಯಲ್ಲ. ಲೀಲಾ ವಾಯ್ಸು. ಒಂದು ನಿಮಿಷ, ನಾನು ನೋಡಿ ಬರ್ತೀನಿ. ಈ ಪಾಪಿ ಮತ್ತೆ ಬಂದ್ಬಿಟ್ಲಾ? ಏನು ಕರ್ಮನು. ಅಬ್ಬಾ, ಈಗ ನನಗೆ ಜೀವ ಬಂದ ಹಾಗಾಯ್ತು. ಎಷ್ಟು ದಿನ ಹೋಗಿತ್ತು ನೀನು ನೋಡಿ, ಕೊನೆಗೂ ಬಂದಿಯಲ್ಲ. ಬರ್ದ ಎಲ್ಲಿ ಹೋಗ್ಲಿ ಅಜ್ಜಿ, ಅದನ್ನೆಲ್ಲ ಮಾಡ್ತಿರ್ಬೇಕು, ಹೋಗ್ತಾ ಇರ್ಬೇಕು, ಬರ್ತಾ ಇರ್ಬೇಕು. ನಾವಂತೂ ಮತ್ತೆ ನಿಮ್ಮನ್ನ ಎಲ್ಲೂ ಕಳ್ಸಲ್ಲ, ನೀವಿಲ್ಲೇ ಇರ್ಬೇಕು. ಹೌದು, ಮತ್ತೆ ಇನ್ನೆಲ್ಲೂ ಹೋಗಾಗಿಲ್ಲ. ನೀವು ಹೋಗೋದೇ ಆದ್ರೆ ನಮ್ಮ 3 ಜನ. ಲಕ್ಷ್ಮಿ, ಏನೆಲ್ಲ ಮಾತಾಡ್ಬೇಡ. ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಜ್ಜಿ, ನಿಮ್ಗೆ ಇವಾಗ ಸಮಾಧಾನ ಆಯ್ತಾ? ಸಮಾಧಾನನ ಖುಷಿಲಿ ಸ್ಟೆಪ್ ಹಾಕ್ಬೇಕು ಅನಿಸ್ತಿದೆ. ಮಂಡಿ ನೋವು, ಅದಕ್ಕೆ ಸುಮ್ಮನಿದ್ದೀನಿ. ಅದ್ಯಾವುದೋ ಕಥೆಲಿ ಹೇಳ್ತಾರಲ್ಲ, ರಾಕ್ಷಸನ ಜೀವನ 7 ಸಮುದ್ರದ ಆಚೆ ಇರೋ ಗುಹೆನಲ್ಲಿ ಬಚ್ಚಿಟ್ಟಿರ್ತಾರೆ ಅಂತ. ಹಾಗೆ ನನ್ನ ಜೀವ ಇವಳ ಜೊತೆಲೇ ಇತ್ತು. ಅಜ್ಜಿ, ನೀವ್ ರಾಕ್ಷಸಿ ಅಲ್ಲ, ನೀವು ದೇವತೆ. ನಾನ್ ದೇವತೆ ಆದ್ರೆ ನೀ ನನ್ನ ಮೊಮ್ಮಗಳಲ್ವಾ, ಅದಕ್ಕೆ ನೀನು ಯಂಗ್ ದೇವತೆ. ಓ ರಾಮ್, ಬಾ ಬಾ ಬಾ, ಯಾರು ಬಂದಿದ್ದಾರೆ ನೋಡು ಬಾ.
ಅವತ್ತು ನನ್ನ ಗಂಡನ್ಗೆ ಅಷ್ಟೆಲ್ಲ ಮಾತಾಡಿ ಈ ಮನೆ ಕಾಲಿಡಲ್ಲ ಅಂತ ಹೇಳಿ ಈಗ ಮನೆಗೆ ಬಂದು ನಿಂತಿದ್ಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಅವಳಿಗೆ ಯಾಕಮ್ಮ ನಾಚಿಕೆ ಆಗಬೇಕು? ಅವಳನ್ನ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳಿದ್ದೆ ನಾನು. ಅದು ಅಲ್ಲದೆ ನಾವು 3 ಜನ ಲೀಲಾ ಅವ್ರ ಮನೆಗೆ ಹೋಗಿ ಗಾಡಿ ಬೇಡಿ ಕರ್ಕೊಂಡು ಬಂದಿದ್ದೀವಿ. ಸರ್, ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಪ್ಲೀಸ್ ನನ್ನ ಕ್ಷಮಿಸಿ. ಐ ಆಮ್ ಸಾರಿ. ನಂಗೆ ಗೊತ್ತು ಅವ್ರ ಕೋಪ ಈಸಿಯಾಗಿ ಕರಗಲ್ಲ ಅಂತ, ಆದರೆ ಅದಕ್ಕೆ ಏನು ಮಾಡಬೇಕು ಅಂತ ನಂಗೆ ಗೊತ್ತು. ನಾನು ಮಾಡ್ತೀನಿ. ಅಕ್ಕ, ಯಾಕಕ್ಕ ಮೂತಿ ತಿರುಗಿಸ್ತಾ ಇದ್ದೀರಾ? ನಮ್ಮ ಹತ್ರ ಮಾತಾಡೋಕೆ ನಿಮ್ಗೆ ಇಷ್ಟ ಇಲ್ವಾ? ಇಷ್ಟ ಇಲ್ಲದೆ ಏನು, ನೀವಿಲ್ಲ ಅಂತ ಪಾಪ ಕೊರಗ್ತಿದ್ರು ನಮ್ಮ ಅಂತರ ಅತ್ತೆ. ಹೌದು, ಮತ್ತೆ ಸ್ವಂತ ತಂಗಿ ಅಂತ ಪ್ರಾಣನೇ ಬಿಡ್ತಾರೆ ನಮ್ಮ ಅಂತರ ಅತ್ತೆ. ಇಂಥ ಅತ್ತೆ ಸಿಗೋಕೆ ನಾವೆಲ್ಲ ಪುಣ್ಯ ಮಾಡಿರ್ಬೇಕು ಅಲ್ವಾ ಅಂತರ ಅತ್ತೆ? ಯಾಕಕ್ಕ ಈಗಲೂ ಮಾತಾಡ್ತಿಲ್ಲ? ನಾವೆಲ್ಲರೂ ನಿಮ್ಮ ಹತ್ರ ಮಾತಾಡ್ಸ್ತಿದ್ದೀವಪ್ಪ. ಅಕ್ಕ, ಈ ಮನೆ ಅಂದರೆ ನಮ್ಮನೆ ಸಂತೋಷವಾಗಿರ್ಬಾರ್ದು ಅಂತ ಕಾಣ್ದೇ ಇರೋ ಕೈ ಮಸ್ತಿ ಬಳಿಯೋ ಕೆಲಸ ಮಾಡ್ತಿತ್ತಲ್ಲ, ಆ ಕೈನ ಹಿಡಿದು ಮುರಿದು ಬ್ಯಾಂಡೇಜ್ ಹಾಕೋಕ್ಕೂ ಜಾಗ ಇರಬಾರ್ದು. ಹಂಗೆ ಜಜ್ಜಿ 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 ಮಣ್ಣು ಮಾಡಿಬಿಡ್ಬೇಕು. ಅದೇ ಕೆಲ್ಸಕ್ಕೆ ನಾನು ಬಂದಿದ್ದೀನಿ ಅಕ್ಕ. ನಾನು ಅನ್ಕೊಂಡಿದ್ನ ನಾನು ಮಾಡೇ ಮಾಡ್ತೀನಿ. ಅಜ್ಜಿ, ಲೀಲಾತೆ ಬಂದಿರೋ ಖುಷಿಗೆ ಏನು ಇಲ್ವಾ? ಕೇಳ್ತಿಯಲ್ಲ, ಬನ್ನಿ ಬನ್ನಿ ಸ್ವೀಟ್ ಮಾಡೋಣ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಏನ್ ಸಾಹೇಬ್ರು ಇಷ್ಟು ಮೂಡಲ್ಲಿದ್ದೀರಾ? ಸಾರಿ ರೂಪಾ, ನಾನು ಮೂಡಲ್ಲಿಲ್ಲ, ಮೋಡದಲ್ಲಿದ್ದೀನಿ. ನಾನು ಮೂಡಲ್ಲಿಲ್ಲ, ಪ್ರೀತಿಯ ಗೂಡಲ್ಲಿದ್ದೀನಿ. ನಾನು ಮೂಡಲ್ಲಿಲ್ಲ, ರೇಸ್ ಕುದುರೆ ತರ ಓಡೋ ಮೋಡಲ್ಲಿದ್ದೀನಿ. ಯಾಕೆ ಹೇಳು? ಯಾಕೆ? ಲೀಲಾ ಮೇಡಮ್ ಮನೆಗೆ ಬಂದ್ರಲ್ಲ ಅದಕ್ಕೆ. ಯಾಕೆ ಬೇಗ ಬರ್ತಾರಂತ ನಿಂಗೆ ಗೊತ್ತಿರ್ಲಿಲ್ವಾ? ಅದು ಒಂದು ರೀಸನ್. ಜೊತೆಗೆ ಅವ್ರ ಮನೆಗೆ ಬಂದ್ರೆ ಈ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಂಗೆ ಲೆಕ್ಕ. ಈ ಮನೆ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಮ್ಮಿಬ್ರು ಮದುವೆ ಫಿಕ್ಸ್ ಆದಂಗೆ ಲೆಕ್ಕ ಅಲ್ವಾ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಆದ್ರೆ ನೀನೇ ಏನೇನೋ ಕುಟ್ಕೊಂಡು ದಾಡಿ ಬಿಟ್ಕೊಂಡು ದೇವದಾಸ ಆಗಿದ್ದೆ. ಅದು ಡ್ರಿಂಕ್ಸ್ ಅಲ್ಲ, ಅದು ಕುಪ್ಸಿ ಅಂತ ಒಂದು ಹೊಸ ಜ್ಯೂಸ್ ಬಂದಿದೆ. ಅದು ನೋಡಕ್ಕೆ ಸೇಮ್ ರಮ್ ತರನೇ ಇರುತ್ತೆ ಅಷ್ಟೇ. ಹೌದಾ? ನಿಜವಾಗ್ಲೂ ನೀನ್ ಕುಟ್ಕಲ್ಲ ತಾನೆ? ಅಯ್ಯೋ ರೂಪಾ, ನಾನು ಸೊಳ್ಳೆಯಾಗಿ ಹುಟ್ಟಿದ್ರು ಕೂಡ ಏನು ಕುಡಿದೇರೋ ಗುಡ್ ಹ್ಯಾಬಿಟ್ ಸೊಳ್ಳೆಯಾಗಿ ಹುಟ್ಟಿರ್ತೀನಿ ಗೊತ್ತಾ? ಅಂತದ್ರಲ್ಲಿ ಕುಡಿತೆಲ್ಲ ಮಾಡ್ತೀನ ಪುಟಿ. ಕತ್ತೆ ರೂಪಾ, ಕತ್ತೆ ಅಂತ ಕರ್ದಿಯ ಮತ್ತೆ? ಇದೇ ಖುಷಿಗೆ ಏನಾದ್ರೂ ಸ್ವೀಟ್ ಆಗಿರೋದು ಕುಡಿಬೇಕಂತ ಅನಿಸ್ತಿದೆ. ಯಾಕಂದ್ರೆ ತುಂಬಾ ಎಕ್ಸೈಟ್ ಆದಾಗ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಪಕ್ಕದ ಮನೆ ಆಂಟಿ ಹೇಳಿದ್ರು. ಯಾಕೆ ನಿಮ್ಮ ಅಮ್ಮ ಹೇಳಿಲ್ವಾ? ಅವ್ರಿಗೆ ಶುಗರ್ ಇತ್ತು.
ನೀನು ಅವಾಗ ಬಾಸ್ಗೆ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ ಅಲ್ವಾ, ಅದನ್ನ ನಮ್ಮ ಬಾಸ್ ಲೀಲಾ ಮೇಡಮ್ ಬರೋ ಎಕ್ಸೈಟ್ಮೆಂಟ್ ಅಲ್ಲಿ ಕುಡಿಲೇ ಇಲ್ಲ. ಅದನ್ನೇ ತಂದ್ಕೊಡು, ನಾನು ಕುಡಿತೀನಿ. ನೋಡು, ಈಗ ನಾವು ದೇವ್ರಿಗೆ ನೈವೇದ್ಯ ಇಡ್ತೀವಿ ಅಲ್ವಾ, ಅದನ್ನ ದೇವ್ರು ಬಂದು ತಿಂತಾನ? ಇಲ್ಲ ತಾನೇ. ಅದನ್ನ ಯಾರು ತಿಂತಾರೆ? ಅವ್ರ ಹೆಸರಲ್ಲಿ ಭಕ್ತಾಭಿಮಾನಿಗಳು ತಿಂತೀವಿ. ಸೊ ಅದೇ ತರ ಈಗ ಬಾಸ್ ನನಗೆ ದೇವ್ರಿದ್ದಾಗೆ, ನಾನು ಅವರ ಭಕ್ತಾಭಿಮಾನಿಯಾಗಿ ನಾನೇ ಕುಡಿತೀನಿ. ಬೇಕಾದ್ರೆ ನಿನ್ಗೂ ಸ್ವಲ್ಪ ಕೊಡ್ತೀನಿ. ಫಸ್ಟ್ ನೀನು ಕುಡಿ, ಆಮೇಲೆ ನಾನು ಕುಡಿತೀನಿ. ಆವಾಗ ಇನ್ನೂ ಸ್ವೀಟ್ ಆಗಿರುತ್ತೆ. ಬೇಡ, ಯಾಕೆ? ಅದು ಪ್ರಾರ್ಥನೆ ಮಾಡಿರೋ ಮಿಲ್ಕ್ ಶೇಕ್, ಅದರಲ್ಲೇನೋ ಮಿಕ್ಸ್ ಆಗಿದೆ. ಒಂದು ನಿಮಿಷ ಬಂದೆ. ನೋಡು, ನಾನು ಆವಾಗಲೇ ನೋಡಿ ಎತ್ತಿಟ್ಕೊಂಡಿದ್ದೆ ಸರ್ ಕೊಡಬೇಕು ಅಂತ. ಸರ್ ಕುಡಿಬೇಕು ಅಂತಾನೆ ಪ್ರಾರ್ಥನೆ ಇದರಲ್ಲಿ ಏನೋ ಮಿಕ್ಸ್ ಮಾಡಿದ್ದಾಳೆ. ಓ, ವಿಷಯ ಇಲ್ಲಿವರೆಗೂ ಬಂದಿದ್ಯಾ? ಇದನ್ನೀಗ ನಾವು ಪ್ರೂವ್ ಮಾಡೋಕ್ಕೋದ್ರೆ ಡಮ್ಮಿ ಆಗ್ತೀವಿ. ಸೊ ನಾವಿವಾಗ ಇಡೋ ಪ್ರತಿಯೊಂದು ಹೆಜ್ಜೆನೂ ತುಂಬ ಹುಷಾರಾಗಿಡ್ಬೇಕು. ಹಾಗೆ ಬಾಸ್ಗೆ ಏನು ಆಗದಿರೋ ಹಾಗೆ ನಾವು ನೋಡ್ಕೋಬೇಕು. ನನ್ನ ಮೇಲೆ ಕೋಪ ಬರ್ತಿದ್ಯಾ? ಏನು ಇವಳು ಹುಡುಗಿ ಹುಚ್ಚಿ ಥರ ಆಡ್ತಾಳೆ. ಯಾವಾಗ ಹೊರಗಡೆ ಹೋಗ್ತಾಳೆ, ಯಾವಾಗ ಮನೆಗೆ ಬರ್ತಾಳೆ, ಒಂದು ಗೊತ್ತಾಗಲ್ಲ ಅಂತ. ಈ ಸಿನಿಮಾದಲ್ಲಿ ಹೀರೋ ಕೊಟ್ಟ ಮಾತು ಬಿಟ್ಟು ಬಾಣ ತಪ್ಪಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೆ ಹಿಂದೆ ಹೆಜ್ಜೆ ಇಡೋ ಮಾತೇ ಇಲ್ಲ. ಈ ಥರನೇ ಇರಬೇಕು ಅಂತ ಅನ್ಕೋತೀನಿ. ಆದರೆ ಏನು ಮಾಡೋದು, ಇರೋಕ್ಕೆ ಆಗ್ತಿಲ್ಲ. ಸುಮ್ಮನೆ ಮಾತಾಡ್ತೀನಿ. ಆದರೆ ನಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ನಾನು ಖಂಡಿತ ಸಾಧಿಸ್ತೀನಿ. ಕೋಪ ಬಂದಾಗ ಸ್ವಲ್ಪ ಏರುಪೇರು ಆಗುತ್ತೆ, ನಡೆಯುತ್ತೆ. ಬಟ್ ನನ್ನ ಗುರಿನ ನಾನು ತಲುಪ್ತೀನಿ. ಅದು ನಿಂಗೂ ಗೊತ್ತಿದೆ ಅಲ್ವಾ? ಪ್ರಾಮಿಸ್, ನಾನು ಇನ್ಮೇಲಿಂದ ಇಲ್ಲೇ ಇರ್ತೀನಿ, ಎಲ್ಲೂ ಹೋಗಲ್ಲ. ಫಸ್ಟ್ ಆರ್ತಿನ ನನ್ನ ಗಂಡಂಗೆ ಕೊಡ್ತೀನಿ. ಆರ್ತಿ, ಇಬ್ಬರು ಹತ್ರ ಇರಬಾರ್ದು. ಈ ಲವ್ ಅನ್ನೋದು ಯಾವಾಗ ಹೇಗೆ ವಾಪಸ್ ಹತ್ಕೊಳ್ಳುತ್ತೋ ಗೊತ್ತಾಗಲ್ಲ. ಅದು ಬೂದಿ ಮುಚ್ಚಿರೋ ಕೆಂಡದ ಹಾಗೆ. ಮೊದಲು ಅದಕ್ಕೆ ನೀರು ಹಾಕಬೇಕು. ಗುಡ್ ಮಾರ್ನಿಂಗ್ ಅಭಿ. ಗುಡ್ ಮಾರ್ನಿಂಗ್ ಅಂತ. ಆರ್ ಓಕೆ? ಯಾ ಓಕೆ. ಗುಡ್. ಮೇಡಮ್ ಮನೆಗೆ ಬಂದಾಗಿಂದ ಬಾಸ್ ಅವ್ರ ಜೊತೆ ಮಾತಾಡ್ತಾನೇ ಇಲ್ಲ. ಇದು ಹಿಂಗೆ ಹೋಗ್ತಾ ಇದ್ರೆ ಅವರಿಬ್ಬರ ಮಧ್ಯೆ ಕನೆಕ್ಷನ್ ತಗೊಂಡು ಬರೋದಾದ್ರೂ ಹೇಗೆ? ನೀವೇನಾದರೂ ಮಾಡಬೇಕು ರೀ. ಹಾಂ, ನೀವು ಯಾವಾಗಲೂ ಹೇಳ್ತಿರ್ತೀರಲ್ಲ, ನನ್ನ ತಲೆ ಹೂಕೋಸಿದ್ದಂಗೆ ಐಡಿಯಾಗಳು ಹಂಗೆ ಸುರಿತಿರ್ತವೆ ಅಂತ. ಹಂಗೆ ಒಂದು ಐಡಿಯಾ ಎತ್ತು ಬಿಸಾಕಿ. ಹಾಗಂತ್ಯಾ? ಏನೇನು ಐಡಿಯಾ ನೋಡು, ಈ ಐಡಿಯಾ 100% ವರ್ಕ್ ಆಗೇ ಆಗುತ್ತೆ. ಆಗದೆ ಇರೋಕ್ಕೆ ಚಾನ್ಸೇ ಇಲ್ಲ. ರೀ
ಪ್ಲೀಸ್ ನನಗೂ ಆ ಐಡಿಯಾ ಹೇಳ್ರಿ. ನೋಡು, ಸಿಂಪಲ್. ಈ ಎರಡು ಕನಸು ಸಿನಿಮಾದಲ್ಲಿ ನಮ್ಮ ಕಲ್ಪನಾ ಮೇಡಮ್ ಅವರು ಅಣ್ಣವ್ರ ಹತ್ರ ಹೋಗಿ, ರೀ ನನ್ನ ಹತ್ರ ಯಾಕ್ರಿ ಮಾತಾಡ್ತಿಲ್ಲ, ದಯವಿಟ್ಟು ಮಾತಾಡ್ರಿ ಅನ್ನೋ ಪೋಷನ್ ಇದೆ ಅಲ್ವಾ, ಅದನ್ನೇ ಇಲ್ಲೇ ರೀಕ್ರಿಯೇಟ್ ಮಾಡಿದ್ರೆ ಆಯ್ತು. ಇಲ್ಲಿ ಲೀಲಾ ಮೇಡಮ್ ಅವರು ಕಲ್ಪನಾ ಅವ್ರ ತರ ಹೋಗ್ತಾ ಇರ್ತಾರೆ, ಏಜ್ ಬಾಸ್ ಅಲ್ಲಿ ನಿಂತಿರ್ತಾರೆ. ಆ ಡೈಲಾಗ್ ನ ತೆಗೆದು ಎಲ್ಲಿ ಇಟ್ರೆ ಪ್ಲಾನ್ ಸಕ್ಸಸ್. ಆ ಸೀನಲ್ಲಿ ಏನಾಗುತ್ತೆ ಹೇಳಿ ಹೇಳಿ ಬೇಗ ಬೇಗ. ಹೇಳೋದೇನು ಮಾಡಿ ತೋರಿಸ್ತೀನಿ. ನೀನೀಗ ಏಜ್ ಸರ್, ನಾನು ಲೀಲಾ ಮೇಡಮ್. ಓಕೆ 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 ಓಕೆ, ರೆಡಿ ರೆಡಿ, ಆಕ್ಷನ್. ಏನು ಅಂದ್ರೆ ನಾನು ಆವಾಗಿಂದ ಏನು ಅಂದ್ರೆ ಅಂತ ಕರೀತಾನೆ ಇದ್ದೀನಿ, ಆದ್ರೆ ನೀವು ಏನು ಅಂತ ಕೇಳೋ ಮನಸ್ಸು ಇಲ್ವಾ? ಅದು ಹೋಗಿ ನಾನು ಈ ಮನೆಗೆ ಬಂದಾಗಿಂದ ನನ್ನ ಮುಖನಾದ್ರೂ ನೋಡಿದ್ದೀನೇನು? ಅದು ಇಲ್ಲ. ನನ್ನ ಹೆಸರಾದ್ರೂ ನೆನಪಿದೆಯೇನು? ಇಲ್ಲ. ಯಾಕೆ ನನ್ನನ್ನು ನಿಶಬ್ದದಲ್ಲೇ ಕೊಲ್ತಾ ಇದ್ದೀರಾ? ನಾನು ನಿಮ್ಗೆ ಏನ್ ಅನ್ಯಾಯ ಮಾಡುತ್ತೀನಿ? ನಿನಗೇನ್ ಬೇಕು ಅಂತ ಕೇಳಲಿಲ್ಲ ಆದ್ರೂ ಪರವಾಗಿಲ್ಲ, ಕಡೆ ಪಕ್ಷ ನಿಮಗೇನ್ ಬೇಕು ಅದನ್ನಾದ್ರೂ ಹೇಳ್ಬಾರ್ದಾ? ಹೇಳಿಪ್ಪ, ಹೇಳಿ. ನೀವು ಇವತ್ತು ಮಾತಾಡ್ತೀರಾ, ನಾಳೆ ಮಾತಾಡ್ತೀರಾ ಅಂತ ಕಾದು ನನಗೆ ಸಾಕಾಗ್ಬಿಟ್ಟಿದೇನ್ರಿ. ಕಡೆ ಪಕ್ಷ ನಾನು ನಿಮ್ಮ ಹೆಂಡತಿ ಅನ್ನೋದಾದ್ರೂ ನಿಮ್ಗೆ ನೆನಪಿದೆಯೇನು? ಅಥವಾ ವೆಡ್ಡಿಂಗ್ ಕಾರ್ಡ್ ತಗೊಂಡು ಬಂದು ತೋರಿಸ್ಬೇಕಾಗುತ್ತಾ? ಅದು ಗೊತ್ತಿಲ್ಲ ಅಂತೀರ. ಆದ್ರೆ ನೀವು ನಿಮ್ಮ ಕೈಯಾರೆ ಕಟ್ಟಿದ ತಾಳಿ ಇದೆ ಅಂದ್ರೆ ತಾಳಿ ಇದೆ. ನೀವು ಹೀಗೆ ಸುಮ್ಮನೆ ನಿಂತಿದ್ರೆ ನಾನು ಏನ್ ಮಾಡ್ಲಿ? ಕಡೆ ಪಕ್ಷ ನಿಮ್ ಬೈಗಳನ್ನಾದ್ರೂ ನಾನು ಕೇಳ್ತೀನಿ. ನಿಮ್ ಧ್ವನಿ ಕೇಳೋದಕ್ಕೋಸ್ಕರ ಬೈರಿ, ಹೊಡೀರಿ, ನನ್ನ ತುಂಡಾಗಿ ಮಾಡಿ. ಹೊಡೀರಿಪ್ಪ, ಹೊಡೀರಿ. ಸಾರಿ ಬಾಸ್. ಏನು ಮಾಡ್ತಾ ಇದೆಯಾ ಸರ್? ಒಬ್ಬನೇ ಬಯಸ್ಕೋಬೇಕು, ಇವಳು ಎಸ್ಕೇಪ್. ಸರ್, ಈ ವಿಚಾರದಲ್ಲಿ ನಾನು ಅಮಾಯಕ ಸರ್. ಅಂದರೆ ಲೀಲಾ ಮೇಡಮ್ ಈ ಮನೆಗೆ ಬಂದಾಗಿಂದ ನೀವು ಅವ್ರ ಜೊತೆ ಮಾತಾಡ್ತಿಲ್ಲಲ್ವಾ, ಅದಕ್ಕೆ ಲೀಲಾ ಮೇಡಮ್ ಏನು ಮಾಡಿದ್ರೆ ನೀವು ಮಾತಾಡ್ಬೋದು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಆವಾಗ ನನಗೆ ಎರಡು ಕನಸು ಸಿನಿಮಾದ್ದು ಸೀನ್ ನೆನಪಿಗೆ ಬಂತು ಸರ್. ಅದನ್ನು ನಾನು ರೂಪನ್ಗೆ ಮಾಡಿ ತೋರಿಸ್ತಿದ್ದೆ. ಅವಳು ಮಾಯ, ನೀವು ಬಂದ್ರಿ ಸರ್. ಸಾರಿ ಸರ್. ಕೆಲಸ ನೋಡ್ಕೋ. ಸರಿ ಸರ್, ಸಾರಿ ಸರ್, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸರ್. ಏನ್ ಸ್ವಾಮಿಗಳೇ, ಏನಾರು ಸಿಹಿ ಸುದ್ದಿ? ಯಾಕ್ರಿ ಸಪ್ಪಗಿದ್ದೀರಾ? ಏನಾಯ್ತು ಅಂತ ಹೇಳಿ. ಏನಂತ ಹೇಳಿ ಕೌಸಲ್ಯ, ಮನಸ್ಸಿಗೆ ಗಾಯ ಆದರೆ ಮುಖದಲ್ಲಿ ಗೊತ್ತಾಗುತ್ತೆ, ಆದರೆ ಮುಖಕ್ಕೆ ಗಾಯ ಆದರೆ ಮನಸ್ಸಿಗೂ ನೋವು ಆಗುತ್ತಲ್ವಾ? ಯಾರೀ ನಿಮ್ಗೆ ಅವಮಾನ ಮಾಡಿದ್ದು? ಒಂದ್ಸಲ ಗಾಯ ಆದರೆ ಆಘಾತ ಆಗುತ್ತೆ, ಎರಡನೇ ಸಲನೂ ಆದರೆ ಯಾಕಪ್ಪ ಹೀಗೆ ಅಂತ ಅನ್ಸುತ್ತೆ. ಆದರೆ ಪದೇ ಪದೇ ಗಾಯ ಆಗ್ತಾನೆ ಇದ್ರೆ ಆ ಗಾಯಕ್ಕೂ ಬೆಲೆ ಇರಲ್ಲ, ನೋವಿಗೂ ಬೆಲೆ ಇರಲ್ಲ. ಒಗ್ಟೊಟ್ಟಾಗಿ ಮಾತಾಡೋದು ಬಿಟ್ಟು ನೇರವಾಗಿ ಅದೇನಾಯ್ತು ಅಂತ ಹೇಳ್ಬಾರ್ದಾ? ಏನಂತ ಹೇಳಿ ಕೌಸಲ್ಯ, ಹಳಿಯಂದ್ರಿಗೆ ನಾನು ಬ್ಯಾಂಕಿಗೆ ಮೋಸ ಮಾಡಿದ್ದೀನಿ ಅಂತ ಗೊತ್ತಾದ್ಮೇಲೆ ನನಗೆ ಯಾವ ಬ್ಯಾಂಕಲ್ಲೂ ಕೆಲಸ ಸಿಗ್ತಾ ಇಲ್ಲ. ಅದು ಎಷ್ಟು ಬೇಗ ಇಂಥ ಸುದ್ದಿ ಎಲ್ಲ ಹರಡ್ಬಿಡುತ್ತೆ ಅಂತ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಯ್ಯೋ ದೇವ್ರೆ, ಹಾಗಾದ್ರೆ ಮುಂದೆ ನಮ್ಮ ಜೀವನ ಹೇಗ್ರಿ? ಮತ್ತೆ ಎಲ್ಲ ಮೊದಲಿನ ಹಾಗೆ ಆಗಬೇಕಿದ್ರೆ ಅಳಿಯಂದ್ರಿಗೆ ಅವ್ರ ಮನೆಗೆ ಬಂದಿರೋದು ಅಂತರ ರೂಪದಲ್ಲಿರೋ ಪ್ರಾರ್ಥನಾ ಅಂತ ಗೊತ್ತಾಗಬೇಕು. ಅಳಿಯಂದ್ರಿಗೆ ಆ ವಿಷಯ ಗೊತ್ತಾಗೋವರೆಗೂ ಎಲ್ಲೂ ಕೆಲಸನೂ ಸಿಗಲ್ಲ, ಸಮಾಜದಲ್ಲಿ ಗೌರವನೂ ಸಿಗಲ್ಲ. ಕಷ್ಟ ಬಂದ್ರೆ ಅದ್ರ ಬಗ್ಲಲ್ಲೇ ಸುಖನೂ ಇರುತ್ತೆ ರೀ. ನೋಡೋಣ, ಎಷ್ಟಿದೆಯೋ ಅದರಲ್ಲೇ ಜೀವನ ಮಾಡೋಣ. ಇಷ್ಟು ವರ್ಷ ಪ್ರಾಮಾಣಿಕವಾಗಿದ್ರಿ, ಈಗಲೂ ಇದ್ದೀರಾ, ನಂಗೆ ಅಷ್ಟೇ ಸಾಕು ರೀ. ಲೀಲಾ ಇವತ್ತಲ್ಲ ನಾಳೆ ಆ ಪ್ರಾರ್ಥನನ ಬಣ್ಣನ ಬಯಲು ಮಾಡ್ತಾಳೆ.
ಆಗಿರೋ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಕೊಟ್ಟೇ ಕೊಡ್ತಾಳೆ. ಏನ್ ಪ್ರಾರ್ಥನಾ, ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಗುರಾಯಿಸ್ತಿದ್ಯಾ? ನಾನು ನಿನ್ನ ಮುಖ ನೋಡ್ತಾ ಇದ್ದೀನಿ. ಆ ಮುಖದಲ್ಲಿ ನಾಚಿಕೆ, ಮಾನ, ಮರ್ಯಾದೆ ಏನೂ ಕಾಣ್ತಿಲ್ಲ. ಅಬ್ಬಬ್ಬಬ್ಬಬ್ಬ, ಈ ವಿದ್ಯೆ ಎಲ್ಲ ಯಾವಾಗ ಕಲಿತೆ ಪ್ರಾರ್ಥನಾ? ಹಿಂಗೆ ಬರೀ ಮನೆ ಹಾಳು ಕೆಲಸ ಮಾಡೋದು, ಗುಡ್ಸಿ ಗುಂಡಾಂತರ ಮಾಡೋದು, ಈ ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ವರ್ಸುತ್ತೆ ಅಂತ ಹೇಳ್ತಾರಲ್ಲ, ಅಂಥ ಕಲೆಗಳು ಮಾತ್ರ ಗೊತ್ತು ಅಂದ್ಕೊಂಡಿದ್ದೆ. ಇದೇನು ಬೇಬಿ, ಹೊಸ ಕಲೆ ಎಲ್ಲ ಕಲ್ತಿದ್ಯಾ? ನನಗಿನ್ನೂ ಸುಮಾರು ಕಲೆಗಳು ಗೊತ್ತು, ಆದರೆ ತೋರ್ಸಕ್ಕೆ ಹೋಗಲ್ಲ ಅಷ್ಟೆ. ನಾನು ತೋರ್ಸೋದಕ್ಕೆ ಶುರು ಮಾಡಿದ್ಮೇಲೆ ಈ ಮನೆಯಲ್ಲಿ ಹೇಗೆ ಜನ ಕಡಿಮೆ ಆಗ್ತಾ ಹೋದ್ರು ಅದು ನೆನಪಿದ್ಯಾ? ಮುಚ್ಚು ಬಾಯಿ. ಕಡಿಯಕ್ಕೊಬ್ಬ ಇರ್ತಾನೆ ಅಂದರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ, ಮರಿಬೇಡ. ಮೆರಿತಿರೋಳು ನೀನ್ ಕಣೆ. ಅವತ್ತಷ್ಟೆಲ್ಲ ಬೈದು ನಾನು ಮತ್ತೆ ಮನೆಗೆ ವಾಪಸ್ಸೇ ಬರಲ್ಲಪ್ಪ ಅಂತ ಹೇಳ್ದವಳು ಇವತ್ತು ಮಾನ ಮರ್ಯಾದೆ ಇಲ್ಲದೆ ಬಂದು ನಿಂತಿದ್ಯಲ್ಲ, ಥೂ ನಿನ್ ಜನ್ಮಕ್ಕೆ. ಅದ್ಯಾವ ಮುಖ ಇಟ್ಕೊಂಡು ಇಲ್ಲಿಗೆ ಬಂದಿದ್ಯಾ ನೀನು? ತುಳಸಿ, ಬೇವು, ಅರ್ಶಿನ, ಅಶ್ವಗಂಧ, ಚಂದನದ ಗುಣ ಇರೋ ಸೋಪ್ ಇರುತ್ತಲ್ಲ, ಆ ಸೋಪಲ್ಲಿ ನನ್ನ ಮುಖ ತೊಳೆಯೋದು. ಆ ಪಳ 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 ಅಂತ ಹೊಡೆಯೋ ಮುಖ ಇಟ್ಕೊಂಡೇ ಬಂದಿದ್ದೀನಿ ಕಣೆ ಪ್ರಾರ್ಥನಾ. ವೈ ಬೇಬಿ, ಆರ್ ಯು ಜೆಲಸ್ ಆಫ್ ಮೈ ಬ್ಯೂಟಿ? ಐ ಕಾಂಟ್ ಹ್ಯಾಂಡಲ್.